ತುಮಕೂರು ಜಿಲ್ಲೆಯ ಜನತೆಗೆ ಶುಭ ಸುದ್ದಿ. ತುಮಕೂರು ನಗರದ ಎಸ್ಎಸ್ ಪುರಂ 2ನೇ ಅಡ್ಡ ರಸ್ತೆಯಲ್ಲಿ ಸುಸರ್ಜಿತ, ವಿಶಾಲ ಹಾಗೂ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಒಳಗೊಂಡ ಶ್ರೀ ರೇಣುಕಾ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಪ್ರಾರಂಭವಾಗಿದೆ. ಬೆಂಗಳೂರಿನ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಹುಡುಕಾಟ ಮತ್ತು ಅಲೆದಾಟಕ್ಕೆ ಜಿಲ್ಲೆಯ ಜನತೆ ಇತಿಶ್ರೀ ಹೇಳುವಂತೆ ಮಾಡಿದೆ. ಗಂಭೀರವಾದ ಅಪಘಾತದ ಶಸ್ತ್ರಚಿಕಿತ್ಸೆ ನಂತರ ಅಥವಾ ನರಗಳ ಸಮಸ್ಯೆಯಾದಾಗ ತುಮಕೂರಿನ ಜನರು ಚೇತರಿಕೆಗಾಗಿ ಬೆಂಗಳೂರಿಗೆ ಹೋಗಬೇಕಿತ್ತು. ಅಲ್ಲಿನ ಖರ್ಚು, ವೆಚ್ಚ ಮತ್ತು ಅಲೆದಾಟ ರೋಗಿಗಳನ್ನು ಮತ್ತಷ್ಟು ಕುಗ್ಗಿಸುತ್ತಿತ್ತು. ಈ ಕೊರತೆಯನ್ನ ನೀಗಿಸಲು ಡಾಕ್ಟರ್ ರೂಪಾ ರಮೇಶ್ ಅವರು ತುಮಕೂರಿನ ಎಸ್ಎಸ್ ಪುರಂ 2ನೇ ಅಡ್ಡ ರಸ್ತೆಯಲ್ಲಿ ತಮ್ಮ ನೂತನ ಶ್ರೀ ರೇಣುಕಾ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದು ಕೇವಲ ಕ್ಲಿನಿಕ್ ಅಲ್ಲ, ಬದಲಿಗೆ ಜಿಲ್ಲೆಯ ಹತಾಶ ರೋಗಿಗಳ ಪಾಲಿನ ಆಶಾಕಿರಣ. ಬದುಕು ಅನಿರೀಕ್ಷಿತ, ಒಂದು ಸಣ್ಣ ಅಪಘಾತ ಅಥವಾ ವಯೋಸಹಜ ಕಾಯಿಲೆ ಮನುಷ್ಯನನ್ನ ಹಾಸಿಗೆ ಹಿಡಿಯುವಂತೆ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಔಷಧಿಗಿಂತಲೂ ಮಿಗಿಲಾಗಿ ಬೇಕಿರುವುದು ನಂಬಿಕೆ ಮತ್ತು ಸರಿಯಾದ ಚಲನೆ. ತುಮಕೂರು ಜಿಲ್ಲೆಯಲ್ಲಿ ಇಂತಹ ಸಾವಿರಾರು ನಂಬಿಕೆಗಳಿಗೆ ಜೀವ ತುಂಬಿದವರು ಡಾಕ್ಟರ್ ರೂಪಾ ರಮೇಶ್. ಕಳೆದ 22 ವರ್ಷಗಳಿಂದ ಫಿಸಿಯೋಥೆರಪಿ ಕ್ಷೇತ್ರದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಾ ತಮ್ಮ ಕಠಿಣ ಪರಿಶ್ರಮದಿಂದಲೇ ಒಂದು ವಿಶಿಷ್ಟ ಗುರುತನ್ನ ನಿರ್ಮಿಸಿಕೊಂಡವರು ಇವರು. ಜಿಲ್ಲೆಯ ಹೆಮ್ಮೆ. ಅನುಭವದ ಹಾದಿಯಲ್ಲಿ ದಿಗ್ಗಜರ ಸಾಂಗತ್ಯ. ಡಾಕ್ಟರ್ ರೂಪಾ ರಮೇಶ್ ಅವರ ವೃತ್ತಿ ಜೀವನವು ಶಿಸ್ತು ಮತ್ತು ಕಲಿಕೆಯಿಂದ ಕೂಡಿದೆ. ತುಮಕೂರಿನ ಹೆಸರಾಂತ ಮೂಳೆ ಮತ್ತು ಕೀಲು ತಜ್ಞರಾದ ಡಾಕ್ಟರ್ ತ್ಯಾಗರಾಜ್, ಡಾಕ್ಟರ್ ಮಹೇಶ್, ಡಾಕ್ಟರ್ ವಿಜಯ್ ತುಪಾಕಿ, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ರಮೇಶ್ ಮತ್ತು ಡಾಕ್ಟರ್ ಅಕ್ಬರ್ ಅವರಂತಹ ದೈತ್ಯ ಪ್ರತಿಭೆಗಳೊಂದಿಗೆ ಕಾರ್ಯನಿರ್ವಹಿಸಿದ ಹಿರಿಮೆ ಇವರದ್ದು. ಈ ಅನುಭವವೇ ಇವರಿಗೆ ಸಂಕೀರ್ಣವಾದ ಕೇಸ್ಗಳನ್ನು ಸುಲಭವಾಗಿ ನಿಭಾಯಿಸುವ ಕೌಶಲ್ಯ ನೀಡಿದೆ. ಶ್ರೀದೇವಿ ಮೆಡಿಕಲ್ ಕಾಲೇಜಿನಲ್ಲಿ 1 ದಶಕಗಳ ಕಾಲ ವಿಭಾಗದ ಮುಖ್ಯಸ್ಥರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಇವರು ಈಗ ಸಂಪೂರ್ಣವಾಗಿ ಸಾರ್ವಜನಿಕರ ಸೇವೆಗೆ ಅಣಿಯಾಗಿದ್ದಾರೆ. ಫಿಸಿಯೋಥೆರಪಿ ಮತ್ತು ಪುನರ್ವಸತಿಯ ಅನಿವಾರ್ಯತೆ ಅನೇಕರಿಗೆ ಈ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ಸಾರ್ವಜನಿಕರು ತಿಳಿಯಬೇಕಾದ ಪ್ರಮುಖ ಅಂಶಗಳು ಅಂದ್ರೆ, ಫಿಸಿಯೋಥೆರಪಿ ಅಂದ್ರೆ ಬರೀ ಮಸಾಜ್ ಅಲ್ಲ, ಇದು ವಿಜ್ಞಾನದ ಒಂದು ಶಾಖೆ. ಶಸ್ತ್ರಚಿಕಿತ್ಸೆಯ ನಂತರದ ಬಿಗಿತ, ವಾತದ ಸಮಸ್ಯೆ, ಕುತ್ತಿಗೆ ಮತ್ತು ಸೊಂಟದ ನೋವು ಹಾಗೂ ಕ್ರೀಡಾಪಟುಗಳ ಸ್ನಾಯು ಸೆಳೆತಕ್ಕೆ ಇದು ರಾಮಬಾಣ. ಇಲ್ಲಿ ನೀಡುವ ಚಿಕಿತ್ಸೆಯು ರೋಗಿಯ ದೈಹಿಕ ಕಾರ್ಯಕ್ಷಮತೆಯನ್ನ ಮರಳಿ ನೀಡುತ್ತದೆ. ರಿಹ್ಯಾಬಿಲಿಟೇಷನ್ ಯಾಕೆ ಬೇಕು? ಪಾರ್ಶ್ವವಾಯು, ಲಕ್ವ ಅಥವಾ ದೊಡ್ಡ ಆಪರೇಷನ್ ಆದ ನಂತರ ರೋಗಿಗಳಿಗೆ ತಮ್ಮ ಕೈಕಾಲುಗಳನ್ನು ಮೊದಲಿನಂತೆ ಬಳಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಮಯದಲ್ಲಿ ರೋಗಿಯು ಬೇರೆಯವರ ಸಹಾಯವಿಲ್ಲದೆ ಶೌಚಾಲಯಕ್ಕೆ ಹೋಗುವುದು ಅಥವಾ ಊಟ ಮಾಡುವುದು ಕಲಿಯಲು ರಿಹ್ಯಾಬಿಲಿಟೇಷನ್ ಅಗತ್ಯ. ಮಾನಸಿಕ ಸ್ಥೈರ್ಯ, ನೋವಿನಿಂದ ಹೊರಬರಲು ದೈಹಿಕ ಕಸರತ್ತಿನ ಜೊತೆಗೆ ಮಾನಸಿಕ ಧೈರ್ಯವನ್ನು ಇಲ್ಲಿ ತುಂಬಲಾಗುತ್ತದೆ. ದೀರ್ಘಕಾಲದ ಚೇತರಿಕೆ, ಅಂಗವೈಕಲ್ಯವನ್ನ ತಡೆಗಟ್ಟಲು ಇದು ಏಕೈಕ ದಾರಿ. ಇನ್ನು ಕೈಗುಣದ ಬಗ್ಗೆ ಹೇಳೋದಾದ್ರೆ, ಗುಣಮುಖರಾದ ಸಾವಿರಾರು ಜನ ಡಾಕ್ಟರ್ ರೂಪಾ ರಮೇಶ್ ಅವರ ಚಿಕಿತ್ಸೆಯಲ್ಲಿ ಒಂದು ವಿಶೇಷತೆ ಇದೆ. ಅದುವೇ ರೋಗಿಯ ನೋವಿಗೆ ಮಿಡಿಯುವ ಗುಣ. ಶೆಟ್ಟಿಹಳ್ಳಿ ರಾಘವೇಂದ್ರ ಮಠದ ಬಳಿ ಅವರು ಈ ಮುಂಚೆ ಅವರ ಹಳೆಯ ಕ್ಲಿನಿಕ್ನಲ್ಲಿ ನೀಡುತ್ತಿದ್ದ ಸೇವೆಯಿಂದಾಗಿ ಇಂದು ಕೈಗುಣದ ಇವರು ಜಿಲ್ಲೆಯಾದ್ಯಂತ ಮನೆ ಮಾತಾಗಿದ್ದಾರೆ. ಹಾಗೂ ಇವರ ಬಗ್ಗೆ ತಿಳಿದ ಎಷ್ಟೋ ರೋಗಿಗಳು ದೂರದ ಜಿಲ್ಲೆ ಹಾಗೂ ರಾಜ್ಯದ ಗಡಿಭಾಗಗಳಿಂದಲೂ ಇವರ ಬಳಿ ಚಿಕಿತ್ಸೆಗೆಂದು ಪ್ರತಿನಿತ್ಯ ಬರುತ್ತಾರೆ. ಇವರ ಕೈಗುಣದಿಂದ ಚೇತರಿಸಿಕೊಂಡ ನೂರಾರು ಜನರೇ ಇಂದಿನ ಯುವ ಫಿಸಿಯೋಥೆರಪಿಸ್ಟ್ಗಳಿಗೆ ಸ್ಫೂರ್ತಿ. ಈ ಬಗ್ಗೆ ಡಾಕ್ಟರ್ ರೂಪಾ ರಮೇಶ್ ಅವರನ್ನ ಮಾತನಾಡಿಸಿದ್ರೆ, ನಮ್ಮ ಉದ್ದೇಶ ರೋಗಿಯ ನೋವನ್ನ ಕಡಿಮೆ ಮಾಡುವುದು ಮಾತ್ರವಲ್ಲ, ಗುಣಮಟ್ಟದ ಚಿಕಿತ್ಸೆ ನೀಡುವುದು ಮತ್ತು ಅವರ ಬದುಕಿಗೆ ಮರಳಿ ಚೈತನ್ಯ ನೀಡುವುದು ಅಂತಾರೆ. ನಿಮಗೆ ಅಥವಾ ಆತ್ಮೀಯರಿಗಾಗಿ ನುರಿತ ಫಿಸಿಯೋಥೆರಪಿ ಚಿಕಿತ್ಸೆ ಅಗತ್ಯವಿದ್ರೆ ಅಥವಾ ಹೋಮ್ ವಿಸಿಟ್ ಬೇಕಿದ್ರೆ ಹಿಂದೆ ಭೇಟಿ ನೀಡಿ. ಶ್ರೀ ರೇಣುಕಾ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್, ಸ್ಥಳ ಎಸ್ಎಸ್ ಪುರಂ 2ನೇ ಕ್ರಾಸ್, ತುಮಕೂರು 572102. ಇನ್ನು ದೂರವಾಣಿ ಮೂಲಕವೂ ಸಂಪರ್ಕಿಸಬಹುದು. 7892915320, ಮತ್ತೊಂದು ಸಂಖ್ಯೆ 9886658539. ಸಮಯ ಬೆಳಗ್ಗೆ 11ರಿಂದ ಹಿಡಿದು 2 ಗಂಟೆವರೆಗೂ ಇರುತ್ತೆ. ಹಾಗೆ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೂ ಕ್ಲಿನಿಕ್ ಓಪನ್ ಇರಲಿದೆ. ಭಾನುವಾರ ರಜೆ ಇರಲಿದೆ. ನಿಮ್ಮ ನೋವಿಗೆ ಅಂತ್ಯ ಹಾಡಲು, ಹೊಸ ಬದುಕಿನ ಹಾದಿ ತುಳಿಯಲು ಡಾಕ್ಟರ್ ರೂಪಾ ರಮೇಶ್ ಅವರ ಅನುಭವದ ಲಾಭವನ್ನು ಪಡೆದುಕೊಳ್ಳಿ.
ಗುಡ್ ಮಾರ್ನಿಂಗ್. ನನ್ನ ಹೆಸರು ಗೋವಿಂದರಾವ್ ಅಂತ. ಕ್ಲಿನಿಕಲ್ ಫಿಸಿಯೋಥೆರಪಿಯಿಂದ ಒಂದು ವಾರದಿಂದ ಟ್ರೀಟ್ಮೆಂಟ್ ಅಂತೀನಿ. ಹೋಗ್ಬೇಕಾದ್ರೆ ಸ್ಟ್ರೆಚ್ಚಲ್ಲಿ ಹೋದೆ, ಬರಬೇಕಾದ್ರೆ ಆರಾಮಾಗಿ ಬನ್ನಿ, ಮನೇಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಈಗ ಪರವಾಗಿಲ್ಲ.